ಇದೇ ಡಿಸೆಂಬರ್ ತಿಂಗಳಿಂದ 14-15 ಶನಿವಾರ ಭಾನುವಾರದಂದು ಸ್ನೇಹಿತರೆ ಇಲ್ಲಿ ರೇಸ್ ನಡೆಯುತ್ತೆ. ಸರ್, ಶನಿವಾರ ಭಾನುವಾರ 2 ದಿನನೂ ಯಾವ್ಯಾವ ರೇಸ್ ಇರುತ್ತೆ? ಸರ್, ಶನಿವಾರ ಬಂದು ಬೇಸರ ರೇಸ್ ಇರುತ್ತೆ, ಭಾನುವಾರ ನೈಟು ಮತ್ತೆ ಚಗಡಿ ಗಾಡಿ ಇರುತ್ತೆ. ಸರ್, ಬಹುಮಾನವನ್ನ ಏನೇನು ಇಟ್ಟಿದ್ದೀರಾ? ಸರ್, ಬಹುಮಾನ ಆಗಿ ಫಸ್ಟ್ ಪ್ರೈಸ್ 40,000 ಇಟ್ಟಿದ್ದೀವಿ, ಆಕರ್ಷಕ ಟ್ರೋಫಿ ಇಟ್ಟಿದ್ದೀವಿ. ಎರಡನೇ ಬಹುಮಾನ 25,000 ಇಟ್ಟಿದ್ದೀವಿ, ಅದಕ್ಕೂ ಆಕರ್ಷಕ ಟ್ರೋಫಿ ಇಟ್ಟಿದ್ದೀವಿ. ಹಾಗೆ 5 ಬಹುಮಾನ ಇಟ್ಟಿದ್ದೀವಿ ಸರ್. ಅದು ಟೋಟಲ್ 5 ಬಹುಮಾನ ಇಟ್ಟಿದ್ದೀವಿ. ಚಾಂಪಿಯನ್ ಡ್ರೈವರ್ಗಳಿಗೂ ಬಹುಮಾನ ಇಟ್ಟಿದ್ದೀವಿ ಸರ್. ಗೂಳಿಗಳಿಗೆ ಪ್ರವೇಶವಿಲ್ಲ, ಆಮೇಲೆ ಕಿಲ್ಲರ್ಗಳಿಗೆ ಪ್ರವೇಶವಿಲ್ಲ. ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಯಾವ್ದಾದ್ರು ಪ್ರೈಸ್ ಗೆದ್ದ ರಾಸುಗಳಿಗೆ ಪ್ರವೇಶ ಇಲ್ಲ. ಭಾಗವಹಿಸಿರ್ಲಿ, ಅವೆಲ್ಲರೂ ರಾಜ್ಯ ಮಟ್ಟದ ಭಾಗವಹಿಸಿರ್ಲಿ, ಅದೇ ಪ್ರೈಸ್ ಮಾತ್ರ ಗೆದ್ದಿರಬಾರದು. ಸ್ನೇಹಿತರೆ ನೋಡಿ, ಈ ಭೀಮ ಎತ್ತು ಗೆದ್ದಿರೋ ಟ್ರೋಫಿ ಭೀಮನ್ ಗದೆ ಇದ್ದಂಗೆ ಇದೆ ನೋಡಿ, ಚೆನ್ನಾಗಿದೆ, ಸಖತ್ತಾಗಿದೆ ಬಹುಮಾನ. ಸ್ನೇಹಿತರೆ ನೋಡಿ, ಶಿಲ್ಪಕಲೆಗಳ ತವರೂರು ಅಂತಾನೆ ಪ್ರಸಿದ್ಧಿಯಾಗಿರೋಂತಹ ಬೇಲೂರಿನಲ್ಲಿದ್ದೀನಿ ಸ್ನೇಹಿತರೆ. ನೋಡಿ, ಬೇಲೂರಿಂದ ಸ್ವಲ್ಪ ದೂರದಲ್ಲಿ ಡಣಯಕನಹಳ್ಳಿ ಅಂತ ಒಂದು ಊರು ಸ್ನೇಹಿತರೆ. ಈ ಊರಿನಲ್ಲಿ ನೀವೇನು ನೋಡ್ತಿದ್ದೀರಾ ನೋಡಿ, ಬೋಟಿಂಗ್ ಆಡ್ತಿದ್ದಾರೆ ಎಲ್ಲ ಜನ, ಮನೋರಂಜನೆಯಿಂದ ತುಂಬ ವಿಶೇಷವಾಗಿ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದಾರೆ. ಅಂದರೆ ಸ್ನೇಹಿತರೆ, ನಾವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಒಂದು ವಿಶೇಷವಾದ ನದಿ ಹರಿತಿದೆ ಯಗಚಿ ಅಂತ. ಆ ಯಗಚಿ ಡ್ಯಾಮಿನ ತಟದಲ್ಲಿ ಇರುವಂತಹ ಡಣಯಕನಹಳ್ಳಿಯಲ್ಲಿ ಸ್ನೇಹಿತರೆ ಒಂದು 3 ವಿಶೇಷವಾದ ಪ್ಯೂರ್ ಹಳ್ಳಿಕಾರ್ ತಳಿಯ ಎತ್ತುಗಳಿದಾವೆ. ನೋಡಿ, ಇದು ರಾವಣ ಐರಾವಣ ಅಂತ ಅವಳಿ ಎತ್ತುಗಳು ಚಕ್ಕಡಿ ಗಾಡಿ ರೇಸಿನಲ್ಲಿ ಆಡೋದಕ್ಕೆ. ನೋಡಿ, ಇದು ಭೀಮಾ ಅಂತ ಬೇಸಾಯದ ರೇಸಿನಲ್ಲಿ ಆಡೋದಕ್ಕೆ. ನೋಡಿ ಸ್ನೇಹಿತರೆ, ನೀವು ನೋಡ್ತೀರಾ ಎಷ್ಟು ದೊಡ್ಡ ಬಹುಮಾನವನ್ನು ಗೆದ್ದಿದೆ ಈ ಎತ್ತು. ತುಂಬ ಖುಷಿ ಆಗುತ್ತೆ, ಅತ್ಯುತ್ತಮವಾಗಿ ಸಾಕಿದ್ದಾರೆ ಸ್ನೇಹಿತರೆ. ಇನ್ನೊಂದು ವಿಶೇಷ ಏನಂದರೆ, ಈ ಎತ್ತಿನ ಅಭಿಮಾನಿಗಳು ಸ್ನೇಹಿತರೆ ಒಂದೇನಹಳ್ಳಿ ಅಂತ ಇಲ್ಲ ಬೇಲೂರಿಂದ ಸ್ವಲ್ಪ ಪಕ್ಕದಲ್ಲಿರುವ ಗ್ರಾಮದಲ್ಲಿ ಜೋಡಿ ಎತ್ತಿನ ಗಾಡಿ ರೇಸನ್ನು ನಡೆಸ್ತಿದ್ದಾರೆ. ಅದು ಯಾವತ್ತು ಮತ್ತು ಆ ರೇಸಿನಲ್ಲಿ ಏನೇನು ಬಹುಮಾನ ಇಟ್ಟಿದ್ದಾರೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಅವರಿಂದ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋವನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಪುಟ್ಟಸ್ವಾಮಿ ಅಂತ. ಪುಟ್ಟಸ್ವಾಮಿ ಅಂತ. ಸರ್, ನಿಮ್ಮ ಪ್ರಾಪರ್ ಎಲ್ಲ ಪರಿಚಯ ಮಾಡ್ಕೊಡಿ. ಸರ್, ಹಾಸನ ಡಿಸ್ಟಿಕ್ ಬೇಲೂರು ತಾಲೂಕು. ಬೇಲೂರಿಂದ 2.5 ಕಿಲೋಮೀಟರ್ ಮುಂದೆ ಬಂದರೆ ಡಣಯಕನಹಳ್ಳಿ ಅಂತಿದೆ, ಚಿಕ್ಕಮಗಳೂರು ರೋಡಲ್ಲಿ. ಎಕ್ಎಸ್ಟಿ ವಾಟರ್ ಸ್ಪೋರ್ಟ್ಸು ಬ್ಯಾಕ್ ವಾಟರ್ ಅಂತ. ಸ್ನೇಹಿತರೆ, ಒಂದು ಉತ್ತಮವಾದ ಪರಿಸರವನ್ನು ಕಾಣ್ಬೋದು ಈ ಊರಿಗೆ ಬಂದರೆ ನಾವು. ಒಂದು ಸ್ವಚ್ಛವಾದ ನೀರಾಗಿರ್ಬೋದು, ಸ್ವಚ್ಛವಾದ ಮರ ಗಿಡಗಳು, ಗಾಳಿ, ಇಂಥ ಒಂದು ಉತ್ತಮವಾದ ಪರಿಸರದ ನಡುವೆ ಸ್ನೇಹಿತರೆ ಈ 3 ಎತ್ತುಗಳು ವಾಸಿಸುತ್ತಿದ್ದಾವೆ. ಅಂದರೆ ಅಷ್ಟೇ ಚೆನ್ನಾಗಿ ಪಾಲನೆ ಪೋಷಣೆ ಮಾಡ್ತಿದ್ದಾರೆ ಸ್ನೇಹಿತರೆ. ಸರ್, ಎತ್ತಿನ ಹೆಸರುಗಳನ್ನು ಪರಿಚಯ ಮಾಡಿ. ಸರ್, ಎತ್ತಿನ ಹೆಸರು ಬಂದು ರಾವಣ ಅಂತೇಳಿ, ಈ ಎತ್ತಿನ ಐ ರಾವಣ ಅಂತೇಳಿ. ಈ ಎತ್ತಿನ ಹೆಸರು ಬಂದು ಭೀಮಾ ಅಂತೇಳಿ. ಭೀಮಾ ಅಂತ. ಹೌದು ಸರ್. ಸರ್, ಈ 3 ನಿಮ್ಮನೆ ಎತ್ತುಗಳೇ? ನಮ್ಮನೆ ಎತ್ತೆ ಸರ್. ಓಕೆ ಸ್ನೇಹಿತರೆ, ಇನ್ನೊಂದು ವಿಶೇಷ ನೋಡಿ, ಇವರು ಸಕಲೇಶ್ಪುರದಲ್ಲಿ ಸರ್ಕಾರಿ ಆಸ್ಪತ್ರೆಯ ಆಂಬುಲೆನ್ಸಿನ ಚಾಲಕರಾಗಿ ಕೆಲಸ ಮಾಡ್ತಿರೋ ಸ್ನೇಹಿತರು ಇವರು ಮೂಲತಃ. ಆದರೂ ಇವರು ಮನೆಯಲ್ಲೇ ಹಳ್ಳಿಕಾರ್ ಇರಬೇಕು ನಮ್ಮ ಮನೆಯಲ್ಲಿ ಅಂತೇಳಿ ಹಳ್ಳಿಕಾರ್ ಕಟ್ಟಿದ್ದಾರೆ. ಅದಕ್ಕೊಂದು ಸಲಾಮ್ ಹೇಳ್ಬೇಕು, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ ನೋಡಿ. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದಕ್ಕೆ ಹಳ್ಳಿಕಾರ್ನೇ ಕಟ್ಟಬೇಕು ಅಂತ ನಿಮಗೆ ಪ್ರೀತಿ ಬಂದಿದ್ದಾದ್ರೆ ಹೇಗೆ? ಅದು ಸರ್, ಹಳ್ಳಿಕಾರೊಂದಿಗೆ ನಮ್ಮ ಊರಲ್ಲೇ ಒಂದು ರೈಸ್ ನಡೆಸಿದ್ರು ನಮ್ಮ ಸ್ನೇಹಿತರು ಗಿರೀಶ್ ಅಂತೇಳಿ. ಆ ಟೈಮಲ್ಲೇ ಮಾಡ್ಬೇಕು ಅನ್ಕೊಂಡಿದ್ದೆ ನಾನು. ಹಾಗಾಗಿ ನಮಗೆ ಥರ ಅಂತಕ್ಕೆ ಎತ್ತುಗಳು ಅಂತ ಸೆಲೆಕ್ಟೆಡ್ ಎತ್ತುಗಳು ಸಿಕ್ಕಿರಲಿಲ್ಲ. ಹಂಗಾಗಿ ನಮಗೊಬ್ಬರು ಫ್ರೆಂಡ್ ಮೂಡಿಗೆರೆ ಸ್ವಾಮಿ ಅಂತೇಳಿ, ಅವ್ರ ಫ್ರೆಂಡಾಗಿ ನೈಟ್ 12:15 ರಾತ್ರಲ್ಲಿ ಎತ್ತನ್ನ ವ್ಯಾಪಾರ ಮಾಡ್ಬೋದು ಸರ್. ಟ್ರಾಕ್ರಿ ತರನಂತ ಶೋರೂಮಿಗೆ ಹೋಗಿದ್ದು, ಆಗ ಬೇಡ ಅಂತೇಳಿ ಎತ್ತನ್ನ ಮಾಡಿದ್ದು ಸರ್ ನಾವು. ಟ್ರಾಕ್ರಿ ಬುಕ್ಕಿಂಗ್ ಮಾಡಿದ, ಇದು ಕುಬಾಟ ಶೋರೂಮಿಗೆ ಹೋದನು ವಾಪಸ್ ಬಂದಿದೆ ಕೆಲಸಕ್ಕೋಸ್ಕರ ಟ್ರಾಕ್ಟರಿ ಬುಕ್. ಹೌದು ಸರ್, ನಿಮ್ಮ ಮನೇಲಿ ಎತ್ತುಗಳ ತಂದು ಕಟ್ಟಿದ ಮೇಲೆ ಈ ಎತ್ತುಗಳಿಂದ ನಿಮ್ಮನ್ನು ಹೊರಗಡೆ 4 ಜನ ಗುರುತಿಸ್ತಾರೆ, ಏನು ಅನ್ಸುತ್ತೆ ನಿಮಗೆ? ತುಂಬ ಆನಂದ ಅನ್ಸುತ್ತೆ ಸರ್ ನಮಗೆ. ಸರ್, ಇವೆರಡು ಎತ್ತುಗಳು ಆಕಾರದಲ್ಲಿ ಎಲ್ಲೆಲ್ಲಿ ಭಾಗವಹಿಸಿದ್ದಾವೆ? ಸರ್, ಇದನ್ನು ತಗೊಬಂದು ನಾವು ಸ್ಟಾರ್ಟಿಂಗ್ ಗಿಡ್ಡೆನಹಳ್ಳಿ ಅಂತ ಹಾಕಿದ್ದು. ಈ ಎತ್ತಿನ ಜೊತೆ ಇನ್ನೊಂದು ಎತ್ತನ್ನು ಮಾಡಿದ್ದು, ಅದು ನಮ್ಮ ಎತ್ತಿನ ಸರಿಸಮ ಬರಲಿಲ್ಲ. ಹಾಗಾಗಿ ಅಲ್ಲೇ ರೀಎಂಟ್ರಿ ಕಟ್ಟಿ ಮತ್ತೊಂದು ಹೊಡೆದು ಹನುಮಾನ್ ನಗರದಲ್ಲಿ ಯೋಗಣ ಅಂತ ಎತ್ತಿನ ಹೆಸರು. ಅವತ್ತು ಆ ಈ ಎತ್ತಿನ ಪ್ರೆಜರ್ ಎತ್ತಿನ ಕೂಡ ಮುರ್ಕೊಂಡು ಹೋಗ್ಬಿಡ್ತು ಬಿದ್ದು. ಅಷ್ಟೊಂದು ಪ್ರೆಜರ್ ಇದೆ ಇದು. ಮತ್ತೆ ಅದೆಲ್ಲೂ ಹಾಕಿಲ್ಲ. ಸರ್, ಇವೆರಡು ಹಾಲಲ್ಲಿದ್ದಾವೆ? 2 ಹಾಲಲ್ಲಿದೆ ಸರ್, 2 ಹಾಲಲ್ಲಿದ್ದಾವೆ. ಇನ್ನೂ ಇದು ಬಂದು ಇನ್ನೂ 1.25 ವರ್ಷಕ್ಕೆ ಕರ ನಿನ್ನುವೆ. ಇನ್ನು ಸಣ್ಣ ಕರ ನಿನ್ನುವೆ. ನಮ್ಮಷ್ಟೇ ಹತ್ರನೇ ಇದೆ, ಹಿಡಿಯೋಕ್ಕಾಗಲ್ಲ, ಅಷ್ಟು ಪ್ರೆಜರ್ ಇದೆ ಇದು. ಆ್ಯಕ್ಚುಲಿ ಜನ ಬಂದು ಮನೆ ತಾನೇ ಬಂದು ಎತ್ತು ಓರಿ ಕೇಳ್ತವ್ರೆ, 70,000 ಕೊಡ್ತೀನಿ ಕೊಡಿ ಅಂತೇಳಿ. ನಾನು ಕೊಡ್ತಾ ಇಲ್ಲ. ಪ್ರೀತಿ ಸರ್, ಅದೆಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಸರ್, ಈ ಎತ್ತಿನ ಬಗ್ಗೆ, ಭೀಮಾ ಬಗ್ಗೆ ಏನು ಹೇಳ್ತೀರಾ? ಸರ್, ಭೀಮಾ ಎತ್ತನ್ನ ನಾವು ತಂದಿದ್ದೆ ನೈಟು 12:15 ರಾತ್ರಿ ವ್ಯಾಪಾರದಾಗಲೇ 1,85,000ಕ್ಕೆ.
ಅದು ತಗೊಬಂದು ನಮ್ಮ ಬಾವರೊಬ್ಬರು ಎತ್ತು ಕಳೆಯೋದು ಬೇಡ ಪ್ರೆಸರ್ ಇದೆ ಅಂತೇಳಿ ಇವತ್ತು ಆ ಎತ್ತಿನ ಹೆಸರಲ್ಲಿ ನಮ್ಮ ಬಾವರು ಇವತ್ತು ರೈಸನ್ನ ಯೋಜನೆ ಮಾಡಿದ್ದಾರೆ. ಹೌದಾ? ಹೌದು, ಈ ಮುಂದಿನ ತಿಂಗಳು 14-15ಕ್ಕೆ ಬೇಸಾಯದ ಎತ್ತಿನ ರಾಸಿದೆ. ಓಕೆ ಸ್ನೇಹಿತರೆ ನೋಡಿ, ಈ ಎತ್ತಿನ ಒಂದು ಅಭಿಮಾನಿಗಳು ಇದ್ರ ಮೇಲಿರೋ ಒಂದು ಪ್ರೀತಿ ವಿಶ್ವಾಸಕ್ಕೆ ಹೊನ್ನೇನಹಳ್ಳಿ ಅಂತ ಗ್ರಾಮದಲ್ಲಿ ಒಂದು ರೇಸನ್ನು ಆಯೋಜನೆ ಮಾಡ್ತಿದ್ದಾರೆ ಸ್ನೇಹಿತರೆ. ಇದೇ ಡಿಸೆಂಬರ್ ತಿಂಗಳಿಂದ 14-15 ಶನಿವಾರ ಭಾನುವಾರದಂದು ಸ್ನೇಹಿತರೆ ಇಲ್ಲಿ ರೇಸ್ ನಡೆಯುತ್ತೆ. ಸರ್, ಶನಿವಾರ ಭಾನುವಾರ 2 ದಿನನೂ ಯಾವ್ಯಾವ ರೇಸ್ ಇರುತ್ತೆ? ಸರ್, ಶನಿವಾರ ಬಂದು ಬೇಸಾಯ ರೇಸ್ ಇರುತ್ತೆ, ಭಾನುವಾರ ನೈಟು ಮತ್ತು ಚಗಡಿ ಗಾಡಿ ಇರುತ್ತೆ. ಹೌದಾ? ಹೌದು ಸರ್. ಅಂದ್ರೆ ಶನಿವಾರ ಒಂದೇ ದಿನಕ್ಕೆ ಬೇಸಾಯದ ರೇಸು ಮುಗಿಯುತ್ತೆ. ಶನಿವಾರ ನೈಟು ಮತ್ತು ಭಾನುವಾರ ಬೆಳಗ್ಗೆ ಒಂದು 12 ಗಂಟೆ ಮುಗಿಸ್ಬೇಕು ಅನ್ಕೊಂಡಿದ್ದೀವಿ. 4 ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಆದಷ್ಟು ಪ್ರಯತ್ನ ಪಟ್ಟು ಬೇಗ ಸ್ಟಾರ್ಟ್ ಮಾಡಿ ಬೇಗ ಮುಗಿಸೋಕೆ ಟ್ರೈ ಮಾಡ್ತೀವಿ. 2 ರೈಸ್ ಇರೋದ್ರಿಂದ ಸ್ವಲ್ಪ ಬೇಗನೆ ಮುಗಿಸ್ಬೇಕು ಅನ್ಕೊಂಡಿದ್ದೀವಿ. ಸರ್, ಬಹುಮಾನವನ್ನ ಏನೇನು ಇಟ್ಟಿದ್ದೀರಾ? ಸರ್, ಬಹುಮಾನ ಫಸ್ಟ್ ಪ್ರೈಸ್ 40,000 ಇಟ್ಟಿದ್ದೀವಿ, ಆಕರ್ಷಕ ಟ್ರೋಫಿ ಇಟ್ಟಿದ್ದೀವಿ. ಎರಡನೇ ಬಹುಮಾನ 25,000 ಇಟ್ಟಿದ್ದೀವಿ, ಅದಕ್ಕೂ ಆಕರ್ಷಕ ಟ್ರೋಫಿ ಇಟ್ಟಿದ್ದೀವಿ. ಹಾಗೆ 5 ಬಹುಮಾನ ಇಟ್ಟಿದ್ದೀವಿ ಸರ್. ಟೋಟಲು 5 ಬಹುಮಾನ ಇಟ್ಟಿದ್ದೀವಿ. ಇದು ಈ ಬೇಸಾಯದ ರಾಸುನ ಬಹುಮಾನಗಳು ನೀವು ಹೇಳಿದ್ದೀಗ. ಸ್ನೇಹಿತರೆ ನೋಡಿ, ಬೇಸಾಯದ ರಾಸುಗಳ ಒಂದು ಎತ್ತಿನ ಗಾಡಿ ರೇಸನ್ನು ಆಯೋಜನೆ ಮಾಡಲಾಗಿದ್ದು 40,000 ಪ್ರಥಮ ಬಹುಮಾನ, ಉತ್ತಮವಾದ ಟ್ರೋಫಿ ಇಟ್ಟಿದ್ದಾರೆ. ಇದೇ ರೀತಿಯಾಗಿ 5 ಬಹುಮಾನಗಳನ್ನು ಇಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಸರ್, ಅದೇ ರೀತಿ ಚಕಡಿ ಗಾಡಿ ರೇಸ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ಸರ್, ಚಕಡಿ ಗಾಡಿಗೆ ಪ್ರಥಮ ಬಹುಮಾನ 20,000 ಇಟ್ಟಿದ್ದೀವಿ, ಆಕರ್ಷಕ ಟ್ರೋಫಿ ಇಟ್ಟಿದ್ದೀವಿ. ಎರಡನೇ ಬಹುಮಾನ 15,000 ಇಟ್ಟಿದ್ದೀವಿ. ಮೂರನೇ ಬಹುಮಾನ 10,000 ಇಟ್ಟಿದ್ದೀವಿ. ನಾಲ್ಕನೇ ಬಹುಮಾನ 5,000 ಇಟ್ಟಿದ್ದೀವಿ. ಎಲ್ಲಕ್ಕೂ ಆಕರ್ಷಕ ಟ್ರೋಫಿ ಇರುತ್ತೆ. ಚಾಂಪಿಯನ್ ಡ್ರೈವರ್ಗಳಿಗೂ ಬಹುಮಾನ ಇಟ್ಟಿದ್ದೀವಿ ಸರ್ ನಾವು. ಸರ್, ನಿಯಮ ಯಾವ ಥರ ಇರುತ್ತೆ? ಚಕಡಿ ಗಾಡಿ ರೇಸಲ್ಲಿ ಎಷ್ಟಲ್ಲಿನ ರಾಸುಗಳಿಗೆ ಅರ್ಹತೆ ಇರುತ್ತೆ? 2 ಮತ್ತು ಹಾಲಲ್ಲಿಗೆ ಪ್ರವೇಶ ಇರುತ್ತೆ. ಹಾಲಲ್ಲಿಗೆ ಇರುತ್ತೆ. 2 ಇರೋದಿಲ್ಲ ಸರ್. ಸ್ನೇಹಿತರೆ ನೋಡಿ, ಚಕಡಿ ಗಾಡಿನ ರೇಸಿಗೆ ವಿಶೇಷವಾದ ಸೂಚನೆಯನ್ನಾಗಿ ಒಂದು ಹಾಲು ಹಲ್ಲಿನ ಕರು, ಒಂದು 2 ಹಲ್ಲಿನ ಕರು ಮಾತ್ರ ಹಾಕಕ್ಕೆ ಅವಕಾಶ ಇರುತ್ತೆ, ಅಥವಾ 2 ಹಾಲು ಹಲ್ಲಿನ ಕರುಗಳನ್ನು ಹಾಕ್ಬೋದು. ಆದರೆ 2 ಹಲ್ಲಿನ ಕರುಗಳನ್ನು ಹಾಕೋಕ್ಕೆ ಯಾವುದೇ ರೀತಿಯಾದ ಒಂದು ನಿಯಮ ಇರಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಉತ್ತಮವಾದ ನಿಯಮ ಮಾಡಿದರೆ ಸರ್. ಮತ್ತೆ ಈ ಭೀಮಾ ಎತ್ತು ಎಲ್ಲೆಲ್ಲಿ ಬಹುಮಾನ ಗೆದ್ದಿದೆ ತಿಳಿಸ್ತೀರಾ? ಸರ್, ಭೀಮಾ ಎತ್ತು ಓಚಳಿಲಿ ಪ್ರಥಮ ಬಹುಮಾನ. ಹೌದು ಸರ್. ಸರ್, ಇದೇನಾ ಟ್ರೋಫಿ? ಹೌದು ಸರ್, ಇದೇ ಟ್ರೋಫಿ. ಸ್ನೇಹಿತರೆ ನೋಡಿ, ಈ ಭೀಮಾ ಎತ್ತು ಗೆದ್ದಿರೋ ಟ್ರೋಫಿ ಭೀಮನ್ ಗದೆ ಇದ್ದಂಗೆ ಇದೆ ನೋಡಿ, ಚೆನ್ನಾಗಿದೆ, ಸಖತ್ತಾಗಿದೆ ಬಹುಮಾನ. ಓಚೆಹಳ್ಳಿಯಲ್ಲಿ ಪ್ರಥಮ ಬಹುಮಾನ ಗೆಲ್ಸಿತ್ತಂತೆ. ಸರ್, ಮತ್ತೆ ಇನ್ನೇನೆಲ್ಲ ಬಹುಮಾನ ಗೆದ್ದಿದೆ? ಸರ್, ಮತ್ತೆ ಎಲ್ಲೂ ಹಾಕಿಲ್ಲ ಸರ್. ಮತ್ತೆ ಈಗ ಅಕ್ಕನ ಅಂತ ಮೊನ್ನೆ ಕಡೂರಾಗಿ ಅಕ್ಕನ ಅನ್ಕೊಂಡು ಮತ್ತೆ ಏನೋ ಪ್ರಾಬ್ಲಮ್ ಇಂದ ನಾವು ಹಾಕಿಲ್ಲ. ಹಾಗಾಗಿ ಈಗ ನಮ್ಮ ಬಾವರು ಇದ್ರ ಪ್ರಯುಕ್ತನೇ ರೈಸ್ ನಡೆಸ್ತವ್ರೆ ಮುಂದಿನ ತಿಂಗಳು 14-15ಕ್ಕೆ. ಸರ್, ಎಷ್ಟಲ್ಲಿದೆ ಭೀಮಾ? ಸರ್, ಈಗ 4ರಿಂದ 6 ಹಲ್ಲು ಕೆಡಿದೆ ಸರ್. ಈಗ 6 ಹಲ್ಲು ಕೆಡಿದೆ ಸರ್. ಎಲ್ಲ ಪ್ಯೂರ್ ಹಳ್ಳಿಕರ್ ತಳಿನೇ? ಪ್ಯೂರ್ ಹಳ್ಳಿಕರ್ ಸರ್ ಎಲ್ಲ. ಇದ್ರ ಮೇಲಿರೋ ಪ್ರೀತಿಗೆ ರೇಸ್ ಮಾಡ್ತಿದ್ದಾರೆ ಅಂದರೆ ನಾವೇ ಅರ್ಥ ಮಾಡ್ಕೋಬೇಕು ಅವರಿಗೆ ಎತ್ತುಗಳ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ. ವಿಶೇಷವಾಗಿ ಸಾಕ್ತಿದ್ದಾರೆ ಸ್ನೇಹಿತರೆ. ಈ ಭೀಮಾ ಎತ್ತು ನೋಡಿ ಪ್ರಥಮ ಬಹುಮಾನ ಗೆದ್ದಿದೆ. ಇಲ್ಲಿಂದ ಇದರ ಒಂದು ಆರ್ಭಟನ ಹೆಚ್ಚು ಮಾಡ್ಕೊಳ್ತಿದೆ. ಇನ್ನು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದ್ರ ಓಟ ಆಗಿರ್ಬೋದು, ಬಹುಮಾನ ಆಗಿರ್ಬೋದು, ಗಳಿಸೋ ಅಂತ ಒಂದು ಸ್ಟಾರ್ಟಿಂಗ್ ತಂದಾಗ ಇದಕ್ಕೂ ರಾವಣ ಅಂತ ಇಟ್ಟಿದ್ದು, ಕಿಂಗ್ ರಾವಣ ಅಂತೇಳಿ. ಅವತ್ತು ಮೊನ್ನೆ ಇದನ್ನು ಭೀಮಾ ಅಂತ ಹೆಸರಿಟ್ಕೊಂಡು ಹೋಗಿದ್ದು, ಅವತ್ತೇ ಫ್ರೇಜ್ ಬಂದ್ಬಿಡ್ತು. ಹಂಗಾಗಿ ಅವತ್ತಿಂದ ಎತ್ತಿನ ಹೆಸರು ಭೀಮಾ ಅಂತ ಚೇಂಜ್ ಮಾಡ್ಬಿಟ್ಟಿದ್ದೀವಿ. ಇನ್ನು ಮುಂದೆ ಭೀಮಾ ಅಂತಲೇ ಕರೆಯೋಣ ಅನ್ಕೊಂಡು ಚೇಂಜ್ ಮಾಡ್ಕೊಂಡಿದ್ದೀವಿ. ಅಂದರೆ ಅದೃಷ್ಟ ನೋಡಿ, ಭೀಮಾ ಅಂತ ಹೆಸರಿಟ್ಕೊಂಡು ಹೋದ ತಕ್ಷಣ ನೀವು ಬಹುಮಾನ ಗೆದ್ದಿದೆ. ಇನ್ನು ಮುಂದೆನೂ ಕೂಡ ಭೀಮಾ ಅಂತಲೇ ಹೆಸರು ಕಂಟಿನ್ಯೂ ಆಗುತ್ತೆ. ಭೀಮಾ ಅಂತಲೇ ಕಂಟಿನ್ಯೂ ಆಗುತ್ತೆ. ಓಕೆ ಸರ್, ತುಂಬ ಖುಷಿ ಆಯಿತು ಸರ್. ಮತ್ತು 3 ಎತ್ತುಗಳನ್ನು ಯಾವ ರೀತಿ ಸಾಕ್ತಿದ್ದೀರಾ? ಸರ್, ಮಾಮೂಲಿ ಫುಡ್ ಏನು ಅಂಥದ್ದೇನು ಇವಕ್ಕೇನು ಮಾಡ್ತಾ ಇಲ್ಲ. ರವೆ ಬೂಸ ಒಂದು ಕೊಡ್ಕೊಂತಿದ್ದೀವಿ ನೈಟ್ ಅಷ್ಟೇ. ಇನ್ನು ಬಿಕ್ಕಂತೆ ಮೇವು ಹಾಕ್ಕಂತೀವಿ, ಬಡ ಮೇವು, ಹಸುರಿಗೆ ಬಿಟ್ಟಿದ್ದಿಲ್ಲ. ಸರ್, ನೀವು ಈ ಆಂಬುಲೆನ್ಸ್ ಡ್ರೈವರು ಇಲ್ಲಿ ಊರಿನೇ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೀರಾ? ಹೌದು ಸರ್, ಊರಿಂದೆಲ್ಲ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ. ಮತ್ತು ಇವಕ್ಕೆಲ್ಲ ವರ್ಕೌಟ್ ಮಾಡಿಸೋದಾಗಿರ್ಬೋದು ಅದೆಲ್ಲ? ಸರ್, ನಮ್ಮ ಅಕ್ಕನ ಮಗ ಒಬ್ಬಿದ್ದಾನೆ, ಇಲ್ಲೇ ಕಾಲೇಜಿಗೆ ಸೇರಿಸಿದ್ದೀನಿ. ಅವ್ನು ಬೆಳಗ್ಗೆ ಇದು ಕೊಟ್ಟು ಹೋಗ್ಬಿಟ್ರೆ ಮತ್ತೆ ಮಧ್ಯಾಹ್ನ 2-2:30 ಬಂದುಬಿಡ್ತಾನೆ. ಮತ್ತೆ ಮೇವು ಹಾಕ್ಕಂತಾನೆ, ಮೇಂಟೈನ್ ಮಾಡ್ತಾನೆ. ನಾನು ಬರೋತಿ ಸಂಜೆ ಆಗುತ್ತೆ. ಹೌದು ಸರ್. ಅಂದರೆ ನೀವೇ ಬೇಕಂತೇನಿಲ್ಲ? ನಾವೇ ಬೇಕಂತೇನಿಲ್ಲ, ಫ್ಯಾಮಿಲಿ ಅಲ್ಲ. ನಮ್ಮ ಅಜ್ಜಿ ಇದೆ, ಅಜ್ಜಿನೇ ಇವಕ್ಕೆ ಮೇವು ಎಲ್ಲ ಇದು ಮಾಡ್ತಾರೆ, ನೋಡ್ಕೊಂತಾರೆ. ಫ್ಯಾಮಿಲಿ ಸಪೋರ್ಟ್ ತುಂಬ ಇದೆ. ಹೌದು. ಸರ್, ಇವರೇ ನಮ್ಮ ಬಾವರು, ಅಂದರೆ ನಮ್ಮ ಮಾವನ ಸ್ವಂತ, ನಮ್ಮ ಮಾವನ ಮಕ್ಕಳು. ಹಂಗಾಗಿ ಇವರು ನಮಗೆ ಎತ್ತುಗಳನ್ನ ಸಾಕಾಕೆ ಮತ್ತು ಎತ್ತನ್ನು ಕಳಿಬಾರ್ದನ್ನೋ ಒಂದು ಇದಕ್ಕೋಸ್ಕರ, ಎತ್ತಿನ ಅಭಿಮಾನಕ್ಕೋಸ್ಕರ, ಇವ್ರಿಗೋಸ್ಕರ ನಾನು ಎತ್ತನ್ನು ಸಾಕೊಂಡಿದ್ದೀನಿ. ಹೌದು ಸರ್. ಸರ್, ತುಂಬ ಖುಷಿ ಆಯಿತು. ನೀವು ಭೀಮಾ ಎತ್ತಿನ ಒಂದು ಪ್ರೀತಿ ವಿಶ್ವಾಸಕ್ಕೆ ನಿಮ್ಮೂರಲ್ಲಿ ರೇಸ್ ಮಾಡ್ತೀರಾ ಹೊನ್ನೇನಹಳ್ಳಿ ಅಂತ ಹೇಳಿದ್ರು. ನಿಮ್ಮ ಹೆಸರು? ಚೇತನ್ ಸರ್, ಹೊನ್ನೇನಹಳ್ಳಿಯಿಂದ. ಚೇತನ್ ಅಂತ. ಓಕೆ ಸರ್, ನಿಮಗೆ ಅಷ್ಟೊಂದು ಪ್ರೀತಿನ ಎತ್ತಿನ ಮೇಲೆ? ಭಾಳ ಪ್ರೀತಿ ಸರ್. ಈ ತೊಂದರೆಯಿಂದ ಏನೋ ಗೊತ್ತಿಲ್ಲ, ಮನೇಲಿ ಏನೋ ಒಂಥರ ಖುಷಿ. ಅದರಲ್ಲೂ ನಮ್ಮ ಬಾವರು ಓಚಳಿದ ಪ್ರೈಸ್ ಗೆದ್ರು, ಅದು ಇನ್ನೂ ಭಾಳ ಖುಷಿ ಆಯಿತು. ಅದು ನಮ್ಮ ಬಾವರಿಗೆ ಹೇಳ್ತಾ ಇದ್ದೆ, ಮಾಡಿ ಬಾವರೇ ಇರಬೇಕು ಲೈಫಲ್ಲಿ, ಮಾಡೋಣ, ಖುಷಿ ಇರುತ್ತೆ ಅಂತ ಹೇಳ್ತಾ ಇದ್ದೆ. ಅದರಿಂದ ಬಾವರು ಮಾಡಿದ್ರು, ನಮ್ಗೊಳ್ಳೆ ಖುಷಿ. ಎತ್ತಿನ ಅಭಿಮಾನಕ್ಕೋಸ್ಕರನೇ ಸ್ವಂತ ನಾವು ಹೊನ್ನೇನಹಳ್ಳಿಲಿ ರೇಸ್ ಮಾಡ್ತಾ ಇದ್ದೀವಿ.
ಈ ಥರ ಎತ್ತುಗಳು ಚಾಂಪಿಯನ್ ಎತ್ತುಗಳು ನಮ್ಮ ಊರಿನ ಮಣ್ಣನ್ನು ಮುಟ್ಲಿ ಅಂತ ನನ್ನ ಆಸೆ ಇದೆ. ರೇಸ್ ನಡೆಸಬೇಕು ಅಂತ ಖುಷಿ ಇದೆ. ಅದಕ್ಕೋಸ್ಕರ ರೇಸ್ ಮಾಡ್ತಿದ್ದೀವಿ ಸರ್. ನೋಡಿ ಸ್ನೇಹಿತರೆ, ಎಂತ ಮಾತು ಹೇಳ್ತಿದ್ರೆ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಅನೇಕ ಚಾಂಪಿಯನ್ ಎತ್ತುಗಳಿದಾವೆ. ಅವೆಲ್ಲ ಬಂದು ನಮ್ಮೂರಿನ ಮಣ್ಣನ್ನ ಮೆಟ್ಲಿ ನಮ್ಮೂರ ರೈತರಿಗೆ ಒಂದು ಆಶೀರ್ವಾದ ಸಿಗ್ಲಿ ಅದರಿಂದ ಅಂತೇಳಿ ನಮ್ಮೂರಲ್ಲಿ ಒಂದು ರೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಖುಷಿ ಆಯ್ತು. ಸರ್, ನಿಮ್ಮೂರ ರೇಸಿನ ಬಗ್ಗೆ ಮಾಹಿತಿ ನಾವು ಆಲ್ಮೋಸ್ಟ್ ತಿಳಿಸಿದೀವಿ, ನೀವೇನಾರು ಹೇಳಿದ್ರೆ ಹೇಳಿ. ಡಿಸೆಂಬರ್ 14-15ಕ್ಕೆ ಒನೇನಹಳ್ಳಿ ಅಂತ ಅನಿಕೆ ಪಕ್ಕ ಬರುತ್ತೆ, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ಅಲ್ಲಿ ಸಮಯ 12 ಗಂಟೆಗೆ ಶುರುವಾಗುತ್ತೆ. ಆದಷ್ಟು ಬೇಗ ಜನಗಳು ಬಂದು ಸಹಕರಿಸಿ ಬೇಗ ಬಂದು ಎಂಟ್ರೆನ್ಸ್ ಫೀಸ್ ಕಟ್ಕೊಂಡು ಬೇಗ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತಿದ್ದೀನಿ. ಪಿಚ್ ಎಲ್ಲ ರೆಡಿಯಾಗಿದೆ. ಆದಷ್ಟು ಬೇಗ ಬಂದು ಎಲ್ಲ ಭಾಗವಹಿಸಿ. ಗೂಳಿಗಳಿಗೆ ಪ್ರವೇಶವಿಲ್ಲ, ಆಮೇಲೆ ಕಿಲ್ಲರ್ಗಳಿಗೆ ಪ್ರವೇಶವಿಲ್ಲ. ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಪ್ರೈಸ್ ಗೆದ್ದಿರ್ತವೆ. ಯಾವುದಾದ್ರು ಪ್ರೈಸ್ ಗೆದ್ದ ರಾಸುಗಳಿಗೆ ಪ್ರವೇಶ ಇಲ್ಲ. ಸರ್, ಎಲ್ಲ ಭಾಗವಹಿಸಿದ್ರೆ ಸಾಕಾ, ಇಲ್ಲ ಪ್ರೈಸ್ ಗೆದ್ದಿದ್ರೆ ಮಾತ್ರ ಪ್ರೈಸ್ ಗೆದ್ದಿರಬಾರ್ದು ಸರ್, ಭಾಗವಹಿಸಿರ್ಲಿ. ಅವೆಲ್ಲರೂ ರಾಜ್ಯ ಮಟ್ಟದಕ್ಕೆ ಭಾಗವಹಿಸಿರ್ಲಿ, ಅದೇ ಪ್ರೈಸ್ ಮಾತ್ರ ಗೆದ್ದಿರಬಾರ್ದು. ಸ್ನೇಹಿತರೆ ನೋಡಿ, ಈ ಊರಿನ ರೇಸಿನಲ್ಲಿ ಒಂದು ವಿಶೇಷವಾದ ಸೂಚನೆಯನ್ನು ಹೇಳ್ತಿದ್ದಾರೆ ನೋಡಿ. ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ರೇಸಿನಲ್ಲಿ ನೀವು ಪಾಲ್ಗೊಂಡಿರ್ಬೋದು, ಆದರೆ ಎಲ್ಲೂ ಪ್ರೈಸ್ ಗೆಲ್ಲದೇ ಇರೋ ಅಂಥ ರಾಸುಗಳಿಗೆ ಇವರ ಊರಿನ ಬೇಸಾಯದ ರಾಸಿನಲ್ಲಿ ಭಾಗವಹಿಸಲು ಅವಕಾಶವಿದೆ ಸ್ನೇಹಿತರೆ. ನೋಡಿ, ಇದೊಂದು ನಿಮಗೆ ಖುಷಿ ಕೊಡುವಂಥ ಸುದ್ದಿ. ಆದರೆ ಹಳ್ಳಿಕರಗಳಿಗೆ ಮಾತ್ರ ಅಂತ ಸ್ನೇಹಿತರೆ, ಯಾವುದೇ ಗೂಳಿಗಳಿಗೆ ಅಲ್ಲಿ ಪ್ರವೇಶ ಇರುವುದಿಲ್ವಂತೆ. ಚಕ್ಕಡಿ ಗಾಡಿಲೂ ಅಷ್ಟೇ ಹಳ್ಳಿಕರಗಳಿಗೆ ಮಾತ್ರ ಪ್ರವೇಶ ಅಂತೆ. ನೋಡಿ, ಬೇಸಾಯದ ರಾಸಿಗೆ ನಿಮಗೊಂದು ವಿಶೇಷವಾದ ಸಿಹಿ ಸುದ್ದಿ. ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ರೇಸಿನಲ್ಲಿ ಓಡಿ ನೀವು ಬಹುಮಾನವನ್ನು ಗಳಿಸ್ತೇ ಇದ್ದರೆ ಈ ಊರಿನ ಬೇಸಾಯದ ರಾಸಿನಲ್ಲಿ ನೀವು ಪಾಲ್ಗೊಳ್ಬೋದು. ಸ್ನೇಹಿತರೆ ನೋಡಿ, ಒನೇನಹಳ್ಳಿ ಗ್ರಾಮದಲ್ಲಿ ಪಿಚ್ ತೋರ್ಸಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಪಿಚ್ ಮಾತ್ರ ತುಂಬ ಅದ್ಭುತವಾಗಿದೆ. ಬನ್ನಿ ಪಿಚ್ಚಿನ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸರ್ ಹೇಳಿ, ಪಿಚ್ ಎಲ್ಲಿಂದ ಎಲ್ಲಿ ಬರಬೇಕು, ಊರಿನ ಅಡ್ರೆಸ್ ಸ್ವಲ್ಪ ಹೇಳಿ. ಸರ್, ಊರಿನ ಅಡ್ರೆಸ್ಸು ಹಾಸನ ಜಿಲ್ಲೆ, ಬೇಲೂರು ತಾಲೂಕು, ಅನಿಕೆ ಪೋಸ್ಟು, ಒನೇನಹಳ್ಳಿ ಅಂತ. ಅಲ್ಲಿ ಈ ಪಿಚ್ಚು ಚೆನ್ನಾಗಿದೆ. ಪಿಚ್ಚು 140 ಮೀಟರ್ ಇಟ್ಬೇಕಂತ ಅನ್ಕೊಂಡಿದೀವಿ. ಯಾವುದೇ ರೀತಿ ಮಳೆ ಬಂದರೂ ಯಾವುದೇ ಥರ ಹಾನಿ ಆಗೋದೇನಿಲ್ಲ. ಏನೇ ಮಳೆ ರೀತಿ ಆದ್ರೆ ಸಮ ಮಾಡ್ರು ಪಿಚ್ ಏನು ಆಗಲ್ಲ. ಏನಾದರೂ ರೇಸು ನಿಲ್ಸೋದಿಲ್ಲ, ನಡೆದೇ ನಡೆಯುತ್ತೆ. ಅದರಲ್ಲಿ ಯಾವುದೂ ಸಂಶಯವಿಲ್ಲ. ನೋಡಿ, ಇದೇ ಪಿಚ್ಚು ಸರ್. ಅಂದರೆ ಈಗ ಚಕ್ಕಡಿ ಗಾಡಿಗೆ ಅಷ್ಟೇ ಮತ್ತೆ ಬೇಸಾಯದ ರಾಸಿಗೂ ಅಷ್ಟೇ ಮೀಟ್ರ್ ಇಡ್ತೀರಾ? ಹ್ಞೂ ಸರ್, ಹೌದು ಸರ್, ಅಷ್ಟೇ ಇಡ್ತೀವಿ. ಅದರಲ್ಲಿ ಏನಿಲ್ಲ, ಎರಡಕ್ಕೂ ಸೇಮೇ ಇರುತ್ತೆ. ಆದರೆ ಸಹಕರಿಸ್ಬೇಕೆಲ್ಲ ಬಂದು ನಿಧಾನಕ್ಕೆ. ಆಮೇಲೆ ಕಮಿಟಿಯ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಯಾವುದಕ್ಕೂ ಸಮೇತ ಗಲಾಟೆ ಘರ್ಷಣೆಗೆ ಅವಕಾಶ ಇರುವುದಿಲ್ಲ. ಕಮಿಟಿ ಪರವಾಗಿ ಹೊರಗೆ ಹಾಕಿಸ್ತೀವಿ ನಾವು. ಪಾಂಪ್ಲೆಟ್ಸಲ್ಲೆಲ್ಲ ವಿಡಿಯೋ ಚಿತ್ರೀಕರಣ ಇರುವುದಿಲ್ಲ ಅಂತ ಹೇಳಿದ್ದೀವಿ ನಾವು. ಅದನ್ನು ಕೂಡ ಈಗೆಲ್ಲ ಮಾತಾಡ್ಕೊಬಿಟ್ಟು ಕಮಿಟಿ ಕಡೆಯಿಂದ ವಿಡಿಯೋ ಚಿತ್ರೀಕರಣನೂ ಇಟ್ಟಿಸಿದ್ದೀವಿ. ರಾಜ್ಯ ಮಟ್ಟದಲ್ಲಿ ಆಡಿರೋ ರಾಸುಗಳಿಗೆ ಪ್ರವೇಶ ಇರುತ್ತೆ, ಬಹುಮಾನ ಗೆದ್ದಂಥ ರಾಸುಗಳಿಗೆ ಪ್ರವೇಶ ಇರೋದಿಲ್ಲ. ಸ್ನೇಹಿತರೆ, ಇದ್ರ ಬಗ್ಗೆ ಮಾಹಿತಿ ಹೇಳಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಆಡಿ ಸೋತಿರುವ ರಾಸುಗಳಿಗೆ ಅಷ್ಟೇ ಪ್ರವೇಶ ಇದೆ. ಯಾವುದಾದ್ರೂ ಒಂದು ಬಹುಮಾನ ಗೆದ್ದಿರೂ ಕೂಡ ಅದಕ್ಕೆ ಅವಕಾಶ ಇಲ್ಲ ಅಂತ ಅವರು ಕಡಾಖಂಡಿತವಾಗಿ ಹೇಳಿದ್ದಾರೆ. ಅದ್ರ ಪ್ರಕಾರ ನೀವು ಭಾಗವಹಿಸಿದರೆ ಅವರಿಗೂ ತುಂಬ ಒಳ್ಳೆಯದು, ನಿಮಗೂ ತುಂಬ ಒಳ್ಳೆಯದು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇವರು ಈ ಎತ್ತಿನ ಸಲುವಾಗಿ ಊರಲ್ಲಿ ಒನೇನಹಳ್ಳಿಲಿ ರೇಸನ್ನು ಆಯೋಜಿಸಿದರೆ ಬಂದು ಭಾಗವಹಿಸಿ. ಮತ್ತು ಈ ಎತ್ತುಗಳಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ನಾವು ನಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ ಮೂಲಕ ಇವುಗಳಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಊರಿನ ಒಂದು ಸೊಗಡು ನಮಗೆ ನಿಜವಾಗ್ಲೂ ತುಂಬ ಖುಷಿ ಕೊಡ್ತು. ಈ ವಿಡಿಯೋ ನೋಡಿ ನೀವು ತುಂಬ ಆನಂದ ಪಟ್ಟಿರ್ತೀರ ಅಂದ್ಕೊಂತೀನಿ ಸ್ನೇಹಿತರೆ. ನೋಡಿ, ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.